ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನಾನು ಇದು ಈಗ ಯೂನಿಟ್ ಹೆಡ್ ಇರೋದ್ರಿಂದ ನಿಮ್ದು ಏನಿದೆ ಕ್ಲಾರಿಫಿಕೇಷನ್ ನಾನು ಹೇಳಬೇಕು. ಆ ದಿನ ಒಂದು 2ನೇ ತಾರೀಕು ಸುಮಾರು ಒಂದು 10:30 ಗಂಟೆ ಸಮಯದಲ್ಲಿ ಒಬ್ಬ ಮೈಸೂರಿನ ಪತ್ರಕರ್ತರು ಫೋನ್ ಮಾಡಿದರು. ನಿಮ್ಮಲ್ಲಿ ಒಂದು ಫೈರಿನ್ ಪ್ರಕರಣ ನಡೆದಿದೆಯಾ ಅಂತ ಕೇಳಿದರು. ಅದುವರೆಗೂ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ಇಲ್ಲ ಅಂಥದ್ದು ಯಾವುದು ನಮ್ಮಲ್ಲಿ ನಡೆದಿಲ್ಲ ಅಂತ, ನಡೆದಿರೋ ಇಷ್ಟೊತ್ತಲ್ಲಿ ಗೊತ್ತಾಗ್ತಾ ಇತ್ತು ಅಂತ ಹೇಳಿದೆ. ಇಲ್ಲ ಮೇಡಮ್ ನಿಮ್ಮಲ್ಲೇ ಅಂತೆ ಅಂದೆ. ಇಲ್ಲ ಇದುವರೆಗೂ ಎಲ್ಲೂ ರಿಪೋರ್ಟ್ ಆಗಿಲ್ಲ ನನಗೆ ಗೊತ್ತಿದ್ದಂಗೆ, ಯಾಕೆ ನೈಟ್ ರೌಂಡ್ಸ್ ಆಫೀಸರ್ ಇರ್ತಾರೆ ಮತ್ತು ಅರ್ಲಿ ಮಾರ್ನಿಂಗ್ ರೌಂಡ್ಸಲ್ಲೂ ಇರ್ತಾರೆ. ಸೊ ಯಾರಿಗೂ ಗೊತ್ತಿಲ್ಲ, ಮತ್ತು ಹೈವೇಲಾಗಿರೋ ಹೈವೇ ಪೆಟ್ರೋಲಿಂಗ್ ಇರುತ್ತೆ ಅಂತ ತಿಳಿಸಿದೆ. ತದನಂತರ ನಾನು ಕೇಳಿದೆ ನಿಮಗೆ ಹೆಂಗೆ ಗೊತ್ತಾಯಿತು ಈ ವಿಚಾರ ಕೇಳಿದೆ. ಅವರು ವಿಕ್ಟಿಮೇ ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದರು. ಅಯ್ಯೋ ಆಗಿದ್ದರೆ ವಿಕ್ಟಿಮ್ ನಂಬರ್ ಕೊಡಿ, ನಾನು ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂದೆ. ಅವರು ನಂಬರ್ ಪಾಸ್ ಮಾಡಿದ್ರು. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಕೊಟ್ಟು ತಕ್ಷಣ ಅದು ಏನಾಗಿದೆ ಇನ್ಫಾರ್ಮೇಷನ್ ತಿಳ್ಕೊಂಡು ನನಗೆ ಹೇಳು ಅಂತ ಹೇಳಿದೆ. ಅವರು ನಮ್ಮ ಇನ್ಸ್ಪೆಕ್ಟ್ರು ಅವರಿಗೆ ವಿಕ್ಟಿಮ್ಗೆ ಫೋನ್ ಮಾಡಿದ್ರು. ಕರೆ ಮಾಡಿ ಕೇಳಿದಾಗ ಅವರು ಸೇಮ್ ಅದನ್ನೇ ಏನಿದೆ ನಾನು ಈಗಾಗಲೇ ಹೇಳಿದ್ದೀನಿ ಏನು ಇನ್ಸಿಡೆಂಟು ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆವಾಗ ಅವರು ಕಂಪ್ಲೇಂಟ್ ಕೊಡು ಅಂತ ನಮ್ಮ ಇನ್ಸ್ಪೆಕ್ಟ್ರ್ ಹೇಳಿದಾಗ ಇಲ್ಲ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ನಾನು ಕಂಪ್ಲೇಂಟ್ ಎಲ್ಲ ಕೊಡಲಿಕ್ಕಾಗಲ್ಲ, ಬಿಕಾಸ್ ನನ್ನದು ಡೈಲಿ ವರ್ಕ್ ಹೆಲ್ಡಪ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತಲಿಕ್ಕಾಗಲ್ಲ ಅಂಥೇಳಿ ಅವರು ನಿರಾಕರಿಸ್ತಾರೆ. ತದನಂತರ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ತದನಂತರ ನಾವು ವಿಕ್ಟಿಮ್ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮೈಸೂರು ಅಂತ ಇದು ಮಾಡಿದೆ. ಸ್ವಲ್ಪ ಹೊತ್ತು ಮತ್ತೆ ಸ್ವಿಚ್ ಆನ್ ಮಾಡ್ಬೋದು ಅಂತ ಅಂದ್ಕೊಂಡು ಆದಮೇಲೆ ಅವ್ರು ಸ್ವಿಚ್ ಆನೇ ಮಾಡೋದಿಲ್ಲ. ಆವಾಗ ಸ್ವಿಚ್ ಆನ್ ಮಾಡ್ದಿದ್ದ ಕಾರಣ ಒಂದು ಟೀಮ್ ಮಾಡಿ ಅವರು ಎಲ್ಲಿ ಮನೆ ಫೈಂಡ್ ಔಟ್ ಮಾಡಿಸೋಣ ಅಂಥೇಳಿ ಒಂದು ಟೀಮ್ ಕಳಿಸಿ ಅವರು ಕಂಪ್ಲೇಂಟ್ ಅಂದರೆ ಅವರು ಹೇಳ್ಬೇಕಾರೆ ನಮ್ಮ ಇವರಿಗೆ ಇನ್ಸ್ಪೆಕ್ಟರ್ SHOಗೆ ಏನು ವಿಚಾರ ಹೇಳಿದ್ದಾರೆ ತಿಳಿದಾಗ ಅವ್ರು ಹೇಳ್ತಾರೆ ಒಂದು ಬ್ಲ್ಯಾಕ್ ಕಲರ್ ಫಾರ್ಚುನರ್ ವೆಹಿಕಲ್ಲು ಅಂತ ತಿಳಿಸಿರ್ತಾರೆ. ಸೊ ನಾನೇನು ಅಂದ್ಕೊಂಡೆ, ಆಯಿತು ಈಗ ಬ್ಲ್ಯಾಕ್ ಕಲರ್ ಫಾರ್ಚುನರ್ ಯಾರ್ದಿರಬೇಕು ಸ್ವಲ್ಪ ಫೈಂಡ್ ಔಟ್ ಮಾಡಿ ಅಂತೇಳಿ ಅದೊಂದು ಟೀಮ್ಗೆ ಬಿಟ್ಟಿದ್ದೆ. ಆ ಟೈಮಲ್ಲಿ ಏನಾದರೂ ಇನ್ಸಿಡೆಂಟ್ ಎಲ್ಲರೂ ಏನಾದರೂ ಸಿಗುತ್ತಾ ಅಂತ ಕ್ಲೂ. ಸೊ ಇವರೆಲ್ಲನೂ ಒಂದು ಸಂಜೆ ಅಷ್ಟೊತ್ತಲ್ಲಿ ನಮ್ಮ ಯಾರು ಮೈಸೂರಿಗೆ ಹೋಗಿದ್ದರು ವಿಕ್ಟಿಮ್ನ ಕರ್ಕೊಂಡು ಬರಲಿಕ್ಕೆ ಆ ಟೀಮ್ ಅವ್ರು ಫೋನ್ ಮಾಡಿದ್ರು, ಸಿಕ್ಕಿದ್ದಾರೆ, ಅವ್ರ ಮನೆ ಪತ್ತೆ ಆಗಿದೆ, ಅವರು ಇದ್ದಾರೆ ಇಲ್ಲಿ ಅಂತ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಬಂದು ದಯವಿಟ್ಟು ಕಂಪ್ಲೇಂಟ್ ಕೊಡಿ ಅಂತ. ಅವ್ರು ಬಂದರು. ಅದರಂತೆ ಬಂದಿದ್ದ ನಂತರ ಅವರು ಅಲ್ಲಿ ನನ್ನ ಮುಂದೆನೂ ಅವ್ರು ಹೇಳಿದ್ರು, ಮೇಡಮ್ ನನಗೆ ಬೇಡ ಯಾವ ಕಂಪ್ಲೇಂಟು ನನಗೆ ಅಂತ. ಇಲ್ಲ ಆ ಥರ ಮಾಡಲಿಕ್ಕಾಗಲ್ಲ ಅಂದೆ. ಮೀನ್ ವೈಲ್ ನಮ್ಮ ಏನಿದ್ದಾರೆ ಈ ಬ್ಲ್ಯಾಕ್ ಫಾರ್ಚುನರ್ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಕಳಿಸಿದೆ. ಅವರು ವ್ಯಕ್ತಪಡಿಸಿದ್ರು ರೋಹನ್ ಗೌಡ ಅಂತ ಹೇಳ್ಬಿಟ್ಟು ಸಸ್ಪೆಕ್ಟ್ ಅನಿಸ್ತಾ ಇದೆ ಅಂತ. ಆಯಿತು ಅವ್ರನ್ನೇ ಎಲ್ಲ ಯಾರ್ಯಾರಿದ್ದಾರೆ ಕರ್ಕೊಂಡು ಬನ್ನಿ ಅಂತ ಅದಕ್ಕೊಂದು ಟೀಮ್ ಮಾಡಿದ್ದು ಪತ್ತೆ ಮಾಡ್ಕೊಂಬರ್ಲಿಕ್ಕೆ. ಅವ್ರನ್ನೂ ಸಹ ಪತ್ತೆ ಮಾಡಲಾಯಿತು. ತದನಂತರ ನಾನು ಕಂಪ್ಲೇಂಟ್ಗೆ ಏನು ನಡೆದಿದೆ ಆ್ಯಸ್ ಇಟ್ ಈಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. ಇನ್ಸ್ಪೆಕ್ಟ್ರಿಗೆ ಏನು ಅವ್ರು ಕೊಡ್ತಾರೋ ಅದಕ್ಕೆ ಏನು ಅಪ್ರಾಪ್ರಿಯೇಟ್ ಸೆಕ್ಷನ್ನು ನೀಟಾಗಿ ಮಾಡಿ FIR ಮಾಡಪ್ಪ ಅಂತೇಳಿ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ. ತದನಂತರ ಏನು ಇವರು ರೋಹನ್ ಗೌಡ ಅವರು ಮತ್ತು ಅವ್ರ ಫ್ರೆಂಡ್ಸು ಅವರು ಈ ಥರ ಕೃತ್ಯದಲ್ಲಿ ಎಸಗಿದ್ದಾರೆ ಅಂತ ತಿಳಿದು ಬಂತು. ಅವ್ರಿಗೆ FIR ಮಾಡಿದ್ದೀವಿ. ಮತ್ತು ಅವ್ರದ್ದು ಏನು ವೆಪನ್ ಅವ್ರು ಯೂಸ್ ಮಾಡಿದ್ರು ಅದು ಸೀಸ್ ಮಾಡಿದ್ದೀವಿ. ಮತ್ತು ಏನಿದೆ ಕಾನೂನು ರೀತಿಯಲ್ಲಿ ಅದ್ರ ರೀತಿ ಕ್ರಮ ತಗೊಂಡಿದ್ದೀವಿ. ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಮೆಡಿಕಲ್ ಟೆಸ್ಟಲ್ಲಿ ಇವರು ಯಾಕಂದರೆ ಬೆಳಗಿನ ಜಾವ ಅದು ಇನ್ಸಿಡೆಂಟ್ ನಡೆದಿರೋದು. ಆ ಟೈಮಲ್ಲಿ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಇವ್ರಿಗೆ ಏನಾದರೂ ಇದು ಮಾದಕ ವಸ್ತುಗಳನ್ನ ತೊಗೊಂಡಿರ್ಬೋದಾ ಅನ್ನೋದ್ರ ಬಗ್ಗೆನೂ ಡೌಟ್ ಇತ್ತು. ಯಾಕಂದರೆ ಡ್ರಗ್ಸ್ ಏನಾದ್ರು ತೊಗೊಂಡಿರ್ಬೋದಾ ಅಂತ. ಹಂಗಾಗಿ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ನಾನು ಇನ್ಸ್ಪೆಕ್ಟ್ರು ಸಹ ಡೈರೆಕ್ಷನ್ ಕೊಟ್ಟಿದ್ದೀನಿ. ಬ್ಲಡ್ ಟೆಸ್ಟ್ ಮಾಡಿ ವರದಿ ತಗೋ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದೆ. ನಾನು ಸಹ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ ಅದನ್ನು. ಈಗ ನಾನು ಆ್ಯಸ್ ಎ SP ಮಂಡ್ಯ ಆ್ಯಸ್ ಎ ಯೂನಿಟ್ ಹೆಡ್ ಆಗಿ ನಾನು ಇದು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ಆವತ್ತು ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಾಗೆ ಅದು ಸೆಕ್ಷನ್ಸ್ ಹಾಕಿದೆ. ಯಾಕೆಂದರೆ ಘಟನೆ ನಡೆದಿದ್ದ ಟೈಮಲ್ಲಿ ಯಾರಿಗೂ ಅದು ಏರ್ಗನ್ನ ಏನೂ ಗೊತ್ತಿಲ್ಲ. 127 ಸಬ್ ಕ್ಲಾಸ್ 2 ಆರ್ಮ್ಸ್ ಆ್ಯಕ್ಟಲ್ಲಿ ಅದು ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಅಂಥ ಒಂದು ಸೆಕ್ಷನ್ನೇ ಹಾಕಿದೆ FIR ಅಲ್ಲಿ.
ಯಾವುದೇ ರೀತಿ ಕಡಿಮೆ ಸೆಕ್ಷನ್ ಹಾಕ್ಬೇಕಂತನೋ ಅಥವಾ ಯಾರಿಗಾದರೂ ಸಹಾಯ ಮಾಡೋ ಉದ್ದೇಶ ನನಗಿದ್ದಿದ್ದರೆ ಕಂಪ್ಲೇಂಟೇ ಕೊಡೋಕ್ಕೆ ರೆಡಿ ಇರಲಿಲ್ಲ. ಅವರಿಗೆ ನಾನೇ ಕೂತ್ಕೊಂಡು ಸುಮಾರು 1 ಅವರ್ ಕೌನ್ಸಿಲಿಂಗ್ ಮಾಡಿದ್ದೀನಿ, ನೀವು ಕಂಪ್ಲೇಂಟ್ ಕೊಡಬೇಕಂತೇಳಿ. ಆ ಥರ ಒಂದು ಇಂಟೆನ್ಷನ್ಸ್ ನನಗಿದ್ದಿದ್ದರೆ ಯಾವುದೇ ಕಾರಣಕ್ಕೂ ನಾನು ಕಂಪ್ಲೇಂಟ್ ಆಗದೆ ಸುಮ್ಮನೆ ಇರ್ಬೋದಾಗಿತ್ತು. ವಿಚಾರ ಗೊತ್ತಿದ್ದಂಗೆ ನಾನು ಅವ್ರಿಗೆ ನ್ಯಾಯ ಕೊಡಬೇಕು ಮತ್ತು ಈ ಒಂದು ಇದೇ ಥರ ಬೇರೆಯವ್ರಿಗೆ ಆಗಬಾರ್ದು. ಇದಕ್ಕೆ ಯಾರಿಗಾರು ನಾನು ಅವ್ರಿಗೆ ಕಂಪ್ಲೇಂಟ್ಗೂ ಅದನ್ನು ಹೇಳಿದೆ, ನೀವು ಈ ಥರ ಏನಾದರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನಾಳೆ ಅವ್ರುಗಳೆಲ್ಲ ಬೇರೆಯವ್ರಿಗೆ ಅನಾಹುತ ಮಾಡ್ತಾರೆ. ಇವತ್ತು ಇಷ್ಟು ಮಾಡಿದರೆ ನಾಳೆ ಇನ್ನೂ ದೊಡ್ಡ ಕೆಲಸ ಮಾಡಿ ಬರ್ತಾರೆ. ನೀವು ಆ ಥರ ಎಲ್ಲ ಎನ್ಕರೇಜ್ ಮಾಡಬಾರ್ದು, ನೀವು ಕಂಪ್ಲೇಂಟ್ ಕೊಡಬೇಕಂತಲೇ ಅವ್ರಿಗೆ ನಾನೇ ಧೈರ್ಯ ತುಂಬಿ ಕಂಪ್ಲೇಂಟ್ ಕೊಡಲಿಕ್ಕೆ ನಾನೇ ತಿಳಿಸಿದ್ದೀನಿ. ಸೊ ಹಂಗಾಗಿ ಈ ಒಂದು ಏನು ಕಂಡು ಬಂದಿದೆ ಅದು ಸರಿ ಇಲ್ಲ. ಅಕ್ಯೂಸ್ನ ಸೇಫ್ ಮಾಡಬೇಕು ಅನ್ನೋ ಪ್ರಯತ್ನ ಇದ್ದಿದ್ರೆ ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಅವ್ರನ್ನ ಕರ್ಕೊಂಡು FIR ಮಾಡಿಸಿರೋದೇ ನಾವು. ಲೈಫ್ ಇಂಪ್ರಿಸನ್ಮೆಂಟ್ ಅದು ಏನು ಇದೆ ಅವ್ರದ್ದು ಕಂಪ್ಲೇಂಟ್, ಅದ್ರ ಪ್ರಕಾರ ಏನು ಅಪ್ರಾಪ್ರಿಯೇಟ್ ಸೆಕ್ಷನ್ ಹಾಕಿದೆ ಈಗಾಗಲೇ ತಿಳಿಸಿದ್ದೀನಿ ನಾನು. ಅವ್ರಿಗೆ ಹೆಲ್ಪ್ ಮಾಡಬೇಕಂದಿದ್ದರೆ ಆಯಿತು, ಆ ಗಾಡಿ ಬೇರೆಯವ್ರು ತೊಗೊಂಡು ಹೋಗಿದ್ರು ಅಂತ ತಿಳಿಸ್ಬೋದಾಗಿತ್ತು. ರೋಹನ್ ಗೌಡ ಅವರು ಇನ್ವಾಲ್ವ್ಡ್ ಆಗಿದೆ, ರೋಹನ್ ಗೌಡನೇ ಅಕ್ಯೂಸ್ ತೋರಿಸಿದೆ, A1 ತೋರಿಸಿದೆ. ಅದರಲ್ಲಿ ಯಾವುದೇ ರೀತಿ ಯಾರನ್ನೂ ಸೇಫ್ ಗಾರ್ಡ್ ಮಾಡಬೇಕಂತಾಗಲಿ ಆ ಥರ ಯಾವುದೇ ಉದ್ದೇಶ ಇಲ್ಲ. ಆದ್ಮೇಲೆ ಏನು ಅವರು ನಾವು ಅರೆಸ್ಟ್ ಮಾಡಿದ್ಮೇಲೆ ಆ್ಯಕ್ಚುಲಿ ಅವರು ಏರ್ ಗನ್ ಇದು ಮಾಡಬೇಕು, ಏನು ಏರ್ ಗನ್ ಅಂತ ಹೇಳ್ಬಿಟ್ಟು ಸ್ಟೇಷನ್ ಬೇಲ್ ಕೊಡಲಿಕ್ಕೆ ಅಲ್ಲಿ ವಕೀಲರು ಸಹ ನಮ್ಮನ್ನ ಕೇಳಿಕೊಂಡ್ರು. ಬಟ್ ಆದರೆ ನಾವು ಏರ್ ಗನ್ ಅಂತ ಹೇಳ್ಬಿಟ್ಟು ನಾವು ಡಿಸಿಷನ್ ತೊಗೊಳ್ಲಿಕ್ಕೆ ಬರಲ್ಲ. ಹಂಗೆಲ್ಲ ಅದು ವೆಪನ್ ಅಂತಲೇ ಕನ್ಸಿಡರ್ ಮಾಡಬೇಕಾಗ್ತದೆ. ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಓನ್ಲಿ ಅದು FSL ಅಲ್ಲೇ ನಮಗೆ ವರದಿ ಮುಖಾಂತರ ಅದು ಯಾವ ಗನ್ನು, ಅದು ಏರ್ ಗನ್ನ ಅಥವಾ ಹಾರ್ಮ್ ಆಗ್ತಿತ್ತಾ ಇಲ್ವಾ, ಅದೆಲ್ಲ FSL ಥ್ರೂ ಬರಬೇಕು. ಅದನ್ನು ನಾವು ಡಿಸಿಷನ್ ತೊಗೊಳ್ಲಿಕ್ಕಾಗಲ್ಲ. ಅದಕ್ಕಾಗಿಯೇ ಮಾನ್ಯ ನ್ಯಾಯಾಲಯದ ಮುಂದೆನೇ ಹಾಜರುಪಡಿಸಿದ್ವಿ. ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆನೇ ನಾವು ಹಾಜರುಪಡಿಸಿದ್ವಿ. ಅವ್ರಿಗೆ ಹಾನರಬಲ್ ಕೋರ್ಟ್ ಜಾಮೀನು ಅಲೋ ಮಾಡಿದ್ವಿ. ಡಿಲೇ ಅಂದರೆ ಯಾವುದೇ ರೀತಿ ಇದರಲ್ಲಿ ಈ ಕೇಸಲ್ಲಿ ಯಾವುದೇ ರೀತಿ ಡಿಲೇ ಆಗಿಲ್ಲ. ಯಾಕೆಂದರೆ ಅವರು ಕಂಪ್ಲೇಂಟ್ ಕೊಟ್ಟಿರದೆ ರಾತ್ರಿ 11 ಗಂಟೆ ಸಮಯದಲ್ಲಿ, ನೀವೇ ಸಹ ನೋಡಿದ್ದೀರ, FIR ಕಾಪಿ ಈಗಾಗಲೇ ನಿಮ್ಮ ಹತ್ರನೇ ಎಲ್ಲ ಇದೆ. 11 ಗಂಟೆಗೆ ಆ ಆರೋಪಿಗಳು 7 ಜನ ಇರ್ತಾರೆ, ಅವ್ರನ್ನೆಲ್ಲ ಪತ್ತೆ ಮಾಡಿ ಎಲ್ಲ ಅರೆಸ್ಟ್ ಮಾಡಿಸಿ ಸುಮಾರು ಅರೌಂಡ್ 2 o'clock ಆಗಿದ್ದದ್ದು. ಮೆಡಿಕಲ್ ಟೆಸ್ಟು ಬೆಳಗ್ಗೆ ಆಗಿದೆ. ಬೆಳಗ್ಗೆ ಅಂದರೆ ಮ್ಯಾಕ್ಸಿಮಮ್ ಅರೆಸ್ಟ್ ಟೈಮಿಂಗ್ಸ್ಗೂ ನಾವು ಮೆಡಿಕಲ್ ಮಾಡಿಸಿರೋದು ಸುಮಾರು 8 ರಿಂದ 9 ಅವರ್ ಇದೆ, 8 to 9 hours. ಅಷ್ಟೊತ್ತಲ್ಲಿ 8 to 9 hours ತುಂಬ ಪ್ರಕ್ರಿಯೆಗಳಿರ್ತದೆ. ಅಂದರೆ ಅರೆಸ್ಟು, ಅವ್ರದ್ದು ವಾಲಂಟಿಯರ್ ಅವರು ಏನು ಹೇಳ್ತಾರೆ ಅದನ್ನು ಒಪ್ಕೊಳ್ಬೇಕು, ಸ್ಟೇಟ್ಮೆಂಟ್ ಮಾಡಬೇಕು ಅವ್ರದ್ದು. ಅವ್ರು ತಪ್ಪು ಒಪ್ಕೊಂಡಿದ ಮೇಲೇ ಅವ್ರನ್ನ ಅರೆಸ್ಟ್ ತೋರಿಸೋದು. ಆಮೇಲೆ ಅವ್ರು ಯಾವ ಫೈರ್ ಆರ್ಮ್ಸ್ ಏನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸಿದಾಗ ಅದನ್ನು ಮಾಜರ್ ಕ್ರಮ ಜರುಗಿಸ್ಬೇಕಾಗುತ್ತೆ. ಆ ಥರ ಪ್ರೊಸೀಜರ್ ಇದೆ. ಬೆಳಗ್ಗೆಗೇ ಅವರು ಏನಿದೆ ಮೆಡಿಕಲ್ ಮಾಡಿಸಿದ್ದಾರೆ, ನೆಕ್ಸ್ಟ್ ಡೇ ಬೆಳಗ್ಗೆನೇ ಮಾಡಿಸಿದ್ದಾರೆ. ಅಂದರೆ ಲೇಟ್ ನೈಟ್, ಬೆಳಗಿನ ಜಾವ, ಅಂದರೆ ಲೇಟ್ ನೈಟ್ ಇಲ್ಲ, ಅರ್ಲಿ ಮಾರ್ನಿಂಗ್ 2 o'clockಗೆ ಅರೆಸ್ಟ್ ಆದರೆ ಬೆಳಗಿನ ಜಾವನೇ ಅಂದರೆ ನೆಕ್ಸ್ಟ್ ಡೇನೇ ಇದು ಮಾಡಿಸಿದ್ದಾರೆ ಮೆಡಿಕಲ್ ಟೆಸ್ಟ್. ಅದರಲ್ಲಿ ಯಾವುದೇ ರೀತಿ ಡಿಲೇ ಇಲ್ಲ. ಎನಿವೇ ಅದು ತಾವು ನೋಡ್ಬೋದು, ಏನಾದರೂ ಅಕಸ್ಮಾತ್ ಏನಾದರೂ ಮಾದಕವಸ್ತು ಅಂದರೆ ಏನಾದರೂ ಡ್ರಗ್ಸ್ ಆ ಥರ ತೊಗೊಂಡಿದ್ರೆ 48 ಗಂಟೆಗಳಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಇದೆ. ಆಯ್ತಲ್ಲ, ಇದು 6 to 7-8 hours ಆಗಿರಬೇಕಷ್ಟೆ. ಪ್ರಭಾವಿಗಳ ಒತ್ತಡ ಯಾರೂ ಹಾಕಿಲ್ಲ. ಆಯ್ತಲ್ಲ, ಇದು ಏನಕ್ಕಾಗಿ ತಿಳಿಸಿದೆ, ನಾನು ಒಂದು ಈ ವಿಚಾರವನ್ನು ನಾನು ಒಂದೇ ಆ್ಯಸ್ ಎನ್ ಯೂನಿಟ್ ಹೆಡ್ ಮಾತಾಡ್ತಾ ಇದ್ದೀನಿ. ಯಾವುದೇ ಪ್ರಭಾವಿ ನನಗೆ ಯಾರೂ ಒತ್ತಡ ಹಾಕಿಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅಂಥ ಸೇಫ್ ಗಾರ್ಡ್ ಮಾಡೋ ಪ್ರಯತ್ನ ನನ್ನಲ್ಲಿ ಇದ್ದಿದ್ದರೆ ನಾವು FIR ಮಾಡಿದ್ದು ಅವ್ರು ಬಂದೇ ಇಲ್ಲ ಕಂಪ್ಲೇನೆಂಟು. ಅಷ್ಟು ಪ್ರಯತ್ನ ಪಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ನಾನು ಏನಿದೆ ಈಗ ಏನಿದೆ ನಾವು ಲೀಗಲಿ ಏನಿದೆ ನಾವು ಮುಂದುವರಿತೀವಿ ಅಷ್ಟೆ.